ನೂತನ ಕಟ್ಟಡಗಳಿಗೆ ವಿದ್ಯುತ್ ಸಂಪರ್ಕ ನೀಡಲು ಸುಪ್ರೀಂ ಕೋರ್ಟ್ ತೀರ್ಪಿನ ಪ್ರಕಾರ ಹೊಸ ರೂಲ್ಸ್ ಜಾರಿಗೊಳಿಸಿದ ಹಿನ್ನೆಲೆ ಮೈಸೂರಿನ ಕುವೆಂಪು ನಗರದಲ್ಲಿ ನೂತನವಾಗಿ ನಿರ್ಮಿಸಿರುವ ಸಿಎಂ ಸಿದ್ದರಾಮಯ್ಯನವರ ಮನೆಗೂ ಹೊಸ ನಿಯಮದ ಬಿಸಿ ತಟ್ಟಿದೆ. ವಿದ್ಯುತ್ ಸಂಪರ್ಕ ನೀಡಲು ನಕ್ಷೆ ಮಂಜೂರಾತಿ, ಭೂ ಸ್ವಾಧೀನಾನುಭವ ಪ್ರಮಾಣ ಪತ್ರ ಕಡ್ಡಾಯ ಮಾಡಿರುವ ಕಾರಣ ಅವುಗಳನ್ನು ನೀಡದ ಹಿನ್ನೆಲೆ ಸಿಎಂ ಸಿದ್ದರಾಮಯ್ಯನವರ ನೂತನ ಮನೆ ಇನ್ನೂ ಕೂಡ ವಿದ್ಯುತ್ ಸಂಪರ್ಕ ಪಡೆದಿಲ್ಲ. ರಾಜ್ಯ ರಾಜಕೀಯದಲ್ಲಿ ಪವರ್ ಶೇರಿಂಗ್ ವಿಚಾರವು ಭಾರೀ ಸಂಚಲನ ಸೃಷ್ಟಿಸಿದೆ. ಡಿಸಿಎಂ ಡಿಕೆ ಶಿವಕುಮಾರ್ಗೆ ಸಿಎಂ ಸ್ಥಾನ ನೀಡಲೇಬೇಕು ಅಂತ ಅವರ ಪರ ಶಾಸಕರು ಪಟ್ಟು ಹಿಡಿದು ಆಗ್ರಹಿಸಿದ್ದಾರೆ. ಈ ಎಲ್ಲ ಬೆಳವಣಿಗೆ ನಡುವೆ ಸಿಎಂ ಸಿದ್ದರಾಮಯ್ಯನವರು ನಾನೇ ಸಿಎಂ ಆಗಿ ಮುಂದುವರಿಯುತ್ತೇನೆ, ಮುಂದಿನ ಬಜೆಟ್ ಕೂಡ ನಾನೇ ಮಂಡಿಸುತ್ತೇನೆ, ಸಿಎಂ ಬದಲಾವಣೆ ವಿಚಾರ ಹೈಕಮಾಂಡ್ಗೆ ಬಿಟ್ಟದ್ದು, ಹೈಕಮಾಂಡ್ ತೀರ್ಮಾನವೇ ಅಂತಿಮ ಆಗಿರುತ್ತದೆ. ನಾಳೆ ನಾನು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆರನ್ನ ಭೇಟಿ ಮಾಡುತ್ತೇನೆ. ಹೈಕಮಾಂಡ್ ತೀರ್ಮಾನಕ್ಕೆ ನಾನು ಡಿಸಿಎಂ ಸೇರಿದಂತೆ ಸಚಿವರೆಲ್ಲರೂ ಬದ್ಧರಾಗಬೇಕು ಅಂತ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ನೀಡಿದರು. ಹೈಕಮಾಂಡ್ನವರು ತೀರ್ಮಾನ ಮಾಡೋದು, ಲೀಡರ್ಶಿಪ್ ಚೇಂಜ್ ಮಾಡೋದಾಗಲಿ, ಸರ್ಕಾರ ರಚನೆ ಮಾಡಿ ಪುನರ್ ರೀಸಫಲ್ ಮಾಡೋದಾಗಲಿ ಯಾರು ತೀರ್ಮಾನ ಮಾಡೋದು? ಹೈಕಮಾಂಡ್ನವ್ರು ಮಾತಾಡಿದಾರ? ಏನ್ ಮಾಡಕ್ಕಾಗಲ್ಲ. ಈಗ ಕೆಲವರು ಹಿಂದೇನು ಮಾತಾಡ್ತಿದ್ರು, ಈಗಲೂ ಹೋಗಿದ್ದಾರೆ. ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತದೆ ಅದನ್ನ ನಾನು ಕೇಳಬೇಕು, ಡಿ ಕೆ ಶಿವಕುಮಾರ್ ಕೇಳಬೇಕು, ಎಲ್ಲರೂ ಕೇಳಬೇಕು. ಹೌದು, ಈಗಲೂ ಮಾತು ತಪ್ಪಲ್ಲ. ನಾವು ಎಲ್ಲ ಗ್ಯಾರಂಟಿ ಯೋಜನೆಗಳನ್ನೆಲ್ಲ ಜಾರಿ ಮಾಡಿದ್ದೀವಿ. ಅದು ಹೈಕಮಾಂಡ್ ಅವ್ರು ಏನ್ ತೀರ್ಮಾನ ಮಾಡ್ತಾರೆ ಅದು ಮಾಡ್ತಾರೆ. ಹೌದು, ನಾನೇ ಮುಂದುವರಿತೀನಿ, ಬಜೆಟ್ನು ನಾನೇ ಮಂಡಿಸ್ತೀನಿ. ಯಾರು ಖರ್ಗೆ ಬೆಂಗಳೂರು ಬರ್ತಾ ಇದ್ದಾರೆ, ಇವತ್ತು ಬೆಂಗಳೂರು ಬರ್ತಾ ಇದ್ದಾರೆ. ಬಂದಾಗ ನಾಳೆ ಭೇಟಿ ಮಾಡಿ. ರಾಜ್ಯದಲ್ಲಿ ಅಧಿಕಾರ ಹಂಚಿಕೆ ವಿಷಯ ಚರ್ಚೆಗೆ ಬಂದ ಬೆನ್ನಲ್ಲೇ ಕುರುಬ ಸಮುದಾಯದ ಮುಖಂಡ ಮಹಾಂತೇಶ್ ಕೌಲಗಿ ಸಿಎಂ ಸಿದ್ದರಾಮಯ್ಯ ಬೆಂಬಲಿಸಿ ಹೇಳಿಕೆ ನೀಡಿದ್ದಾರೆ. ಸಿಎಂ ಅವರ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಗಟ್ಟಿಯಾಗಿದೆ. ಸಿಎಂ ಸಿದ್ದರಾಮಯ್ಯ 5 ವರ್ಷ ಸಿಎಂ ಆಗಿ ಆಡಳಿತ ಮಾಡ್ತಾರೆ. ಎಲ್ಲ ಕಾಂಗ್ರೆಸ್ ಶಾಸಕರು ಸಿಎಂ ಸಿದ್ದರಾಮಯ್ಯ ಅವರ ಜೊತೆಯಾಗಿ ಇದ್ದಾರೆ. ಸಿಎಂ ವಿರುದ್ಧ ಷಡ್ಯಂತ್ರ ಮಾಡಿದ್ರೆ ನಡೆಯೋದಿಲ್ಲ. ಸಿದ್ದರಾಮಯ್ಯ ಅವರು ಕೆಳಗಿಳಿದರೆ ಸರ್ಕಾರ ಕಷ್ಟದ ದಿನಗಳನ್ನು ಎದುರಿಸಬೇಕಾಗುತ್ತದೆ ಎಂದು ಕಲಬುರಗಿಯಲ್ಲಿ ಕುರುಬ ಸಮುದಾಯದ ಮುಖಂಡ ಮಹಾಂತೇಶ್ ಕೌಲಗಿ ಹೇಳಿಕೆ ನೀಡಿದ್ದಾರೆ. ಆಗ್ರಹ ಮಾಡ್ತಾ ಇದ್ದೆ, ಯಾವುದೇ ಕಾರಣಕ್ಕೂ ಹೈಕಮಾಂಡ್ದವರು ಇವರಿಗೆ 2.5 ವರ್ಷ, ಅವರು 2.5 ವರ್ಷ ಅಂತ ಯಾರು ಹೇಳಿಲ್ಲ. ಖರ್ಗೆ ಸಾಹೇಬ್ ಹೇಳಿದಾರ? ಹೇಳಿಲ್ಲ. ರಾಹುಲ್ ಗಾಂಧಿ ಅವರು ಹೇಳಿದಾರ? ಹೇಳಿಲ್ಲ. ಸೋನಿಯಾ ಗಾಂಧಿ ಅವರು ಹೇಳಿದಾರ? ಯಾರು ಹೇಳೇ ಇಲ್ಲ. ಇದು ಸುಮ್ಮನೆ ಯಾರೋ ಒಬ್ಬರು ಹಿಂಗ ಸೃಷ್ಟಿ ಮಾಡಿ ಮಾಡ್ತಕ್ಕಂಥದ್ದಾಗಿದೆ ಸರ್. ಅದೇ ಸರ್, ನಾವು ಈ ಈ ಮೂಲಕನೇ ಆಗ್ರಹ ಮಾಡ್ತಾ ಇದೀವಿ ಸರ್. ತಮ್ಮ ಮೂಲಕ ಕಾಂಗ್ರೆಸ್ ಪಕ್ಷದ ವರಿಷ್ಠರು ಒಂದ್ಸಲ ಕ್ಲಿಯರ್ ಮಾಡಿಬಿಡ್ರಿ. ಇದು ಮುಖ್ಯ ಸಿದ್ದರಾಮಯ್ಯನವರು 5 ವರ್ಷ ಪೂರ್ಣಾವಧಿ ಸಿಎಂ ಅಂತ ಹೇಳಿ ಮಾಡ್ರಿ ಅಂತ ಹೇಳಿ ನಾವು ಆಗ್ರಹ ಮಾಡ್ತಾ ಇದ್ದೀವಿ. ಇವತ್ತಿನ ದಿವಸ ನಾಳೆಗೆ 2028ರಲ್ಲಿ ಚುನಾವಣೆ ಬರುತ್ತೆ. 2028ರಲ್ಲಿ ನೀವು ಸಿದ್ದರಾಮಯ್ಯನವರನ್ನ ಈ ರೀತಿಯಾಗಿ ಅಗೌರವದಿಂದ ನಡೆಸಿಕೊಂಡ್ರೆ ಮುಂದೆ ಕಾಂಗ್ರೆಸ್ ಪಕ್ಷ ಕಷ್ಟದ ದಿನಗಳನ್ನು ಎದುರಿಸಬೇಕಾಗತ್ತೆ. ಆ ಕಾರಣಕ್ಕಾಗಿ ನಾವು ಮನವಿ ಮಾಡ್ಕೋತಾ ಇದ್ದೀವಿ. ಏನಂತಂದ್ರೆ ಯಾವುದೇ ಕಾರಣಕ್ಕೂ ಅವರಿಗೆ ತೊಂದರೆ ಕೊಡ್ತಕ್ಕಂಥದ್ದು ಮಾಡಬೇಡ್ರಿ. ಅವ್ರಿಗೆ ಏನು ಅವಧಿ ಕೊಟ್ಟಿರಿ? 2.5 ವರ್ಷ ಆಗಿದೆ, ಇನ್ನು 2.5 ವರ್ಷ, 5 ವರ್ಷ ಪೂರ್ಣಾವಧಿ ಸಿಎಂ ಆಗಿ. ಲಕ್ಷ್ಮಣ್ ಸವದಿ ಅವರು ಸಚಿವರಾಗುವ ಆಸೆ ವ್ಯಕ್ತಪಡಿಸಿದ್ದಾರೆ. ಸಚಿವ ಸ್ಥಾನ ಬೇಡ ಅನ್ನೋದಕ್ಕೆ ನಾನೇನು ಸನ್ಯಾಸಿಯಲ್ಲ, ಸಚಿವ ಸ್ಥಾನ ನೀಡುವುದು ವರಿಷ್ಠರಿಗೆ ಬಿಟ್ಟ ವಿಷಯ. ಸಚಿವ ಸಂಪುಟ ಪುನಾರಚನೆ ಬಗ್ಗೆ ಸಿಎಂ ಹೈಕಮಾಂಡ್ ತೀರ್ಮಾನ ಮಾಡುತ್ತದೆ. ಅಧಿವೇಶನದ ಬಳಿಕ ನೂತನ ಸಚಿವ ಸಂಪುಟ ರಚನೆಯಾಗಬಹುದು ಎಂದು ಬೆಳಗಾವಿ ಜಿಲ್ಲೆಯ ಅಥಣಿಯಲ್ಲಿ ಶಾಸಕ ಲಕ್ಷ್ಮಣ್ ಸವದಿ ಹೇಳಿಕೆ ನೀಡಿದ್ದಾರೆ. ನಾನೇನು ಸನ್ಯಾಸಿಯಲ್ಲ ಎಂದಿದ್ದಾರೆ. ನೂತನ ಸಚಿವ ಸಂಪುಟ ರಚನೆ ಆಗುತ್ತೆ ಅಂತ ಮಾತುಕತೆ ಬರ್ತಾರೆ. ಅದ್ರ ಬಗ್ಗೆ ಹೈಕಮಾಂಡು ಮುಖ್ಯಮಂತ್ರಿಗಳು ಕೂಡಿ ಚರ್ಚೆ ಮಾಡಿದ ಮೇಲೆ ತೀರ್ಮಾನ ಆಗುತ್ತೆ. ಬಹುತೇಕ ನನಗಿರುವ ಮಾಹಿತಿ ಪ್ರಕಾರ ಬೆಳಗಾವಿ ಅಧಿವೇಶನ ಮುಗಿಯವರೆಗೆ ಯಾವುದೇ ಚಟುವಟಿಕೆಗಳು ನಡೀಲಿಕ್ಕಿಲ್ಲ ಅಂತಕ್ಕಂಥದ್ದು ನನ್ನ ಅನಿಸಿಕೆ. ತಮಗೇನಾದರೂ ಮಂತ್ರಿ ಸ್ಥಾನ ಕೊಡ್ತಾರಾ? ನಾನು ಅದ್ರ ಬಗ್ಗೆ ಯಾವತ್ತೂ ಚಿಂತನೆ ಮಾಡ್ತಕ್ಕಂಥದ್ದು ಮಾಡಿಲ್ಲ. ನೋಡೋಣ, ಅವರು ತೀರ್ಮಾನಗಳು, ಹೈಕಮಾಂಡ್ ತೀರ್ಮಾನಗಳು, ಮುಖ್ಯಮಂತ್ರಿಗಳ ತೀರ್ಮಾನಗಳನ್ನು ಎಲ್ರಿಗೂ ಭಾಳಷ್ಟು ಜನರಿಗೆ ಅಪೇಕ್ಷೆ ಇರ್ತದೆ. ನಾನಂತೂ ಸನ್ಯಾಸಿ ಅಂತೂ ಅಲ್ಲ, ನಾನೊಬ್ಬ ರಾಜಕಾರಣಿ. ಪ್ರತಿಯೊಬ್ಬ ರಾಜಕಾರಣಿಗೂ ಕೂಡ ಅಪೇಕ್ಷೆಗಳು ಇದ್ದೇ ಇರ್ತವೆ. ಶುಕ್ರದೇಶ ಬರುತ್ತೆ ಅಂತ ಹೇಳ್ತಿದ್ದಾರೆ. ಯಾವ ರೀತಿ ಬರುತ್ತೆ ಅಂತ ಸಚಿವ ಸಿದ್ಧತೆ? ನೀವು ಅದನ್ನು ನಾನು ಯಾವ ಅರ್ಥದಲ್ಲಿ ಹೇಳಿದ್ದೀನಿ, ಮುಂದೊಂದು ಅರ್ಥ ಅದಕ್ಕೆ ತೀರ್ಮಾನಗಳಾದಂಥ ಸಂದರ್ಭದಲ್ಲಿ ತಮಗೆ ಅನುಭವಕ್ಕೆ ಬರುತ್ತೆ. ಅದು ಕ್ಷೇತ್ರದ ಅಭಿವೃದ್ಧಿ ಕೆಲಸಗಳಿರ್ಬೋದು,
ಬೇರೆ ಬೇರೆ ಹಂತದಗಳು ಬರ್ತಕ್ಕಂಥದ್ದು ಇರ್ಬೋದು. ಏನೋ ಒಂದು ಚಿಂತನೆಯನ್ನು ಮಾಡಿ ನಾವು ಹೇಳಿರ್ತೀವಿ. ಅದು ಯಾವಾಗ ಏನಾಗುತ್ತೆ ಆವಾಗ ನಾನು ಹೇಳ್ತೀನಿ ಅದ್ರ ಬಗ್ಗೆ. ಸರ್, ನೂತನ ಸಚಿವ ಸಂಪುಟ ರಚನೆ ಆಗುತ್ತೆ ಅಂತ ಮಾತುಕತೆ ಬರ್ತಾ ಇದೆ. ಅದಕ್ಕೆ ಜೈಲಿನಲ್ಲಿರುವ ಕೈದಿಗೆ ಗಾಂಜಾ ಕೊಂಡೊಯ್ಯುವ ವೇಳೆ ಜೈಲು ಸಿಬ್ಬಂದಿಯೇ ಲಾಕ್ ಆಗಿರುವ ಘಟನೆ ಶಿವಮೊಗ್ಗ ಸೆಂಟ್ರಲ್ ಜೈಲಿನಲ್ಲಿ ನಡೆದಿದೆ. ತನ್ನ ಒಳ ಉಡುಪಿನಲ್ಲಿ ಗಾಂಜಾ ಪ್ಯಾಕೆಟ್ ಇಟ್ಟು ಒಯ್ಯುತ್ತಿದ್ದಂಥ ಜೈಲಿನ ಎಸ್ಡಿಎ ಸಾತ್ವಿಕ್ ಸಿಕ್ಕಿಬಿದ್ದಿದ್ದಾರೆ. ರಾಜ್ಯ ಕೈಗಾರಿಕಾ ಭದ್ರತಾ ಪಡೆಯ ಸಿಬ್ಬಂದಿ ತಪಾಸಣೆ ವೇಳೆ ಕೃತ್ಯ ಬೆಳಕಿಗೆ ಬಂದಿದೆ. ಜೈಲಿನ ಕ್ಯಾಂಟೀನ್ಗೆಂದು ಬಂದ ಬಾಳೆಗೊನೆ ನಡುವಿನ ದಿಂಡು ಕೊರೆದು ಗಾಂಜಾ ಸಿಗರೆಟ್ ಇಟ್ಟಿದ್ದು ಪತ್ತೆಯಾಗಿದ್ದು 123 ಗ್ರಾಂ ಗಾಂಜಾ ಹಾಗೂ 40 ಸಿಗರೆಟ್ಗಳು ವಶಪಡಿಸಿಕೊಳ್ಳಲಾಗಿದೆ. ಆಟೋ ಚಾಲಕ ಹಾಗೂ ಗಾಂಜಾ ಇಟ್ಟವರ ಶೋಧಕ್ಕೆ ಮುಂದಾದ ಪೊಲೀಸರು ಶಿವಮೊಗ್ಗದ ತುಂಗಾನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಶಿಡ್ಲಘಟ್ಟದಲ್ಲಿ ಕಾಂಗ್ರೆಸ್ ಕಾರ್ಯಕ್ರಮದಲ್ಲಿ ಚೇರ್ಗಳಿಂದಲೇ ಹೊಡೆದಾಡಿಕೊಂಡಿದ್ದಾರೆ. ಕೈ ಕಾರ್ಯಕರ್ತರು ಎಐಸಿಸಿ ಕಾರ್ಯದರ್ಶಿ ಅಭಿಷೇಕ್ ದತ್ ಮುಂದೆಯೇ ಮಾರಾಮಾರಿ ಮಾಡಿಕೊಂಡಿದ್ದಾರೆ. ಬಿಜೆಪಿ ವೋಟ್ ಚೋರಿ ವಿರುದ್ಧ ಸಹಿ ಸಂಗ್ರಹಕ್ಕೆ ಬಂದಿದ್ದ ಅಭಿಷೇಕ್ ದತ್, ಕೈ ಮುಖಂಡ ರಾಜೀವ್ ಗೌಡ, ಒಟ್ಟು ಆಂಜಿನಪ್ಪ ಬೆಂಬಲಿಗರ ನಡುವೆ ಗಲಾಟೆಯಾಗಿದ್ದು, ಗಲಾಟೆಯು ಚೇರ್ಗಳಿಂದಲೇ ಹೊಡೆದಾಡಿಕೊಳ್ಳುವವರೆಗೂ ಹೋಗಿದೆ. ಕಾರ್ಯಕ್ರಮದಲ್ಲಿ ಗಲಾಟೆ ತಿಳಿಗೊಳಿಸಲು ಪೊಲೀಸರು ಹರಸಾಹಸ ಪಟ್ಟಿದ್ದಾರೆ. अपने दुख को बोलना चाहते हैं। मैं आपसे अभी करती हूँ 5 ಮುಖಂಡರುಗಳು ನಾಯಕರು ಇಲ್ಲಿ ಬಂದಿರುವಂತದ್ದು ಬಹಳ अपने दुख को बोलना चाहते हैं। मैं आपसे अभी करती हूँ 5 ಬೇಟೆಯಾಡಲು ಹೋಗಿದ್ದಾಗ ನಾಡ ಬಂದೂಕಿನಿಂದ ಮಿಸ್ಫೈರ್ ಆಗಿ ಕಾಲಿಗೆ ಗುಂಡು ತಗುಲಿದ ಪರಿಣಾಮ ವ್ಯಕ್ತಿ ಸಾವನ್ನಪ್ಪಿದ್ದಾರೆ. ಇಂದು ಬೆಳಗ್ಗೆ ರಾಮನಗರದ ಮಾಗಡಿ ತಾಲೂಕಿನ ಕೆಬ್ಬೆಪಾಳ್ಯ ಗ್ರಾಮದ ಬಳಿ ನಡೆದಿರುವಂತದ್ದು. ಮೃತ ವ್ಯಕ್ತಿಯನ್ನ 35 ವರ್ಷದ ಪಾಂಡುರಂಗ್ ಎಂದು ಗುರುತಿಸಲಾಗಿದೆ. ಪಾಂಡುರಂಗ ತನ್ನ ಸ್ನೇಹಿತ ಕಿರಣ್ ಜೊತೆ ಬೆಳಗಿನ ಜಾವ ಜಮೀನಿನಲ್ಲಿ ಕಾಡು ಪ್ರಾಣಿ ಬೇಟೆಯಾಡಲು ತೆರಳಿದ್ರು. ಆ ಸಂದರ್ಭ ಮಿಸ್ಫೈರ್ ಆಗಿ ಕಾಲಿಗೆ ಗುಂಡು ತಗುಲಿದ್ದು ತೀವ್ರ ರಕ್ತಸ್ರಾವವಾಗಿದ್ದರಿಂದ ಪಾಂಡುರಂಗ ಮೃತಪಟ್ಟಿದ್ದಾರೆ. ನಾಡ ಬಂದೂಕಿನಿಂದ ಮಿಸ್ಫೈರ್ ಆಗಿರುವಂತದ್ದು. ಜೇವರ್ಗಿ ತಾಲೂಕಿನ ನಾರಾಯಣಪುರ ಗ್ರಾಮದಲ್ಲಿ ನಾಟಿ ಔಷಧಿ ಕೊಡ್ತಿದ್ದ ರಶೀದ್ ಮುತ್ಯ ಬಂಧನಕ್ಕೆ ಆಗ್ರಹಿಸಿದ್ದ ಬಿಜೆಪಿ ಮುಖಂಡ ಮಣಿಕಂಠ್ ಎಂಬುವವರ ವಿರುದ್ಧ ಕೊಲೆ ಯತ್ನ ಆರೋಪದಡಿ ಕಲಬುರಗಿ ಜಿಲ್ಲೆ ನೇಲೋಗಿ ಪೊಲೀಸರು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಬೆಂಬಲಿಗರೊಂದಿಗೆ ನಾರಾಯಣಪುರ ಗ್ರಾಮಕ್ಕೆ ಮಣಿಕಂಠ್ ಬಂದು ಗಲಾಟೆ ನಡೆಸಿದ್ದು, ಈ ವೇಳೆ ರಶೀದ್ ಮತ್ಯ ಕಾರು ಚಾಲಕನ ತಲೆಗೆ ಕಲ್ಲೇಟು ಬಿದ್ದು ಗಾಯವಾದ ಹಿನ್ನೆಲೆ ಚಾಲಕ ದೂರು ದಾಖಲಿಸಿದ್ರು. ನೀವು ಅರ್ಥನೆ ಮಾಡತ್ತೀರಿ
ಮಂಡ್ಯದಲ್ಲಿ ಮತ್ತೊಂದು ಸರ್ಕಾರಿ ಕಚೇರಿ ಜಪ್ತಿಗೆ ಕೋರ್ಟ್ ಆದೇಶ ನೀಡಿದೆ. ಕಾಳಮ್ಮರ ಎನ್ನುವವರ ಜಮೀನಿಗೆ ಪಟ್ಟಣದ ಒಳಚರಂಡಿಯ ಕೊಳಚೆ ನೀರು ನುಗ್ಗಿ ಬೆಳೆ ನಷ್ಟವಾಗಿತ್ತು. ಈ ಹಿನ್ನೆಲೆ ಮಹಿಳೆಗೆ ಬೆಳೆ ನಷ್ಟ ಹಿನ್ನೆಲೆ 1 ಲಕ್ಷ ಪರಿಹಾರಕ್ಕೆ ಅರ್ಜಿ ಸಲ್ಲಿಸಿದ್ರು. ಅರ್ಜಿ ಹಾಕಿ ಹಲವು ತಿಂಗಳು ಕಳೆದರೂ ಪರಿಹಾರ ಕೊಡದೆ ನಿರ್ಲಕ್ಷ್ಯ ತೋರಿದ ಪಟ್ಟಣದ ಕುಡಿಯುವ ನೀರು ಹಾಗೂ ನೈರ್ಮಲ್ಯ ಉಪವಿಭಾಗದ ಎಇಇ ಕಚೇರಿಗೆ ಪಾಂಡವಪುರದ ಜೆಎಂಎಫ್ಸಿ ಕೋರ್ಟ್ ಶಾಕ್ ನೀಡಿದೆ. ಕಚೇರಿಯಲ್ಲಿನ ಕಂಪ್ಯೂಟರ್ ಮತ್ತು ಪೀಠೋಪಕರಣಗಳನ್ನು ಜಪ್ತಿ ಮಾಡುವಂತೆ ಕೋರ್ಟ್ ಆದೇಶ ನೀಡಿದ್ದು, ಈ ಹಿನ್ನೆಲೆ ಪಾಂಡವಪುರ ಪಟ್ಟಣದಲ್ಲಿ ಎಇಇ ಕಚೇರಿಗೆ ಕೋರ್ಟ್ ಆದೇಶದೊಂದಿಗೆ ಆಗಮಿಸಿದ ರೈತ ಮಹಿಳೆ ಕಾಳಮ್ಮ ಕಚೇರಿಯಲ್ಲಿ ಪೀಠೋಪಕರಣಗಳನ್ನು ಜಪ್ತಿ ಮಾಡಿದ್ದಾರೆ. ಜಿಲ್ಲೆಯಲ್ಲಿ ಸರ್ಕಾರಿ ಕಚೇರಿ ಜಪ್ತಿಯ 5ನೇ ಪ್ರಕರಣವಾದರೂ ಎಚ್ಚೆತ್ತುಕೊಳ್ಳದು ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ಕಿಡಿಕಾರಿದ್ದಾರೆ. ಕೋಲಾರದಲ್ಲಿ ಸಚಿವ ಬೈರತಿ ಸುರೇಶ್ ನೇತೃತ್ವದಲ್ಲಿ ಕೆಡಿಪಿ ನಡೆಯಿತು. ಸಭೆಯಲ್ಲಿ ಭಾಗಿಯಾದ ಸಚಿವರು ಹಲವು ವಿಷಯಗಳನ್ನು ಚರ್ಚಿಸಿದ್ದಾರೆ. ರೈತರ ಭೂಮಿಯನ್ನ ಅರಣ್ಯ ಇಲಾಖೆಯವರು ಒಕ್ಕಲೆಬ್ಬಿಸಬಾರದು. ಈ ವಿಚಾರವಾಗಿ ರಾಜ್ಯ ವಿಶೇಷ ತನಿಖಾ ದಳ ಮತ್ತು ಜಿಲ್ಲಾ ವಿಶೇಷ ತನಿಖಾ ದಳ ರಚಿಸಲಾಗಿದೆ. ರಾಜ್ಯ ಎಸ್ಐಟಿಗೆ ವರದಿ ನೀಡಿದ ನಂತರ ಯಾವುದು ಅಧಿಕೃತ ಭೂಮಿ ಎನ್ನುವುದು ನಿರ್ಧಾರವಾಗಲಿದೆ. ಹಿಂದೆ ತಹಶೀಲ್ದಾರ್ ಸಕ್ಷಮ ಪ್ರಾಧಿಕಾರ ಆಗಿದ್ರು. ಆಗ ಕೆಲವು ಕಡೆ ಭೂಮಿಯನ್ನ ರೈತರಿಗೆ ನೀಡಲಾಗಿದೆ. ಹಾಗಾಗಿ ಸದ್ಯಕ್ಕೆ ರೈತರ ಜಮೀನುಗಳಿಗೆ ಅರಣ್ಯ ಇಲಾಖೆ ಹೋಗದೆ ಯಥಾಸ್ಥಿತಿ ಕಾಪಾಡಿಕೊಳ್ಳಬೇಕು ಎಂದು ಸೂಚನೆ ನೀಡಿದ್ದಾನೆ ಎಂದಿದ್ದಾರೆ.